ಆತ್ಮವಿಚಾರ 67 ತನ್ನನ್ನೇ ತಾನು ಬೆಳಗುವ ಕನ್ನಡಿಯಂತಾಗಿ. ಸೆಲ್ಫ್ ಇನ್ಕ್ವೈರಿ 67 ಬಿ ಲೈಕ್ ಎ ಪ್ಯೂರ್ ಮಿರರ್ ದಟ್ ರಿಫ್ಲೆಕ್ಟ್ಸ್ ಇಟ್ ಸೆಲ್ಫ್. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. ಲೆಟ್ ದಿ ಅವೇರ್ನೆಸ್ ದಟ್ ಯು ಆರ್ ದಿ ವಿಟ್ನೆಸ್ ಆಫ್ ಎವ್ರಿಥಿಂಗ್ shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ. ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್. ಅಬ್ಸರ್ವ್ ದಿ ಮೂಮೆಂಟ್ ಆಫ್ ದಿ ಬ್ರೆತ್ and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ. ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing is opposite to me as it is impermanent,
momentary, and not self, anatma. However, being the observer of the body, I am permanent, eternal, and atma. ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is anatma. I am Atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ
ತಟಸ್ಥ ಭಾವದಿಂದ, ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. I am beyond the body and the mind. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond.
आन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्चन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ಅತೀಂದ್ರಿಯ ಪ್ರಜ್ಞೆಯ ಬಗ್ಗೆ ಹೆಚ್ಚು ಆಳವಾಗಿ ಮನನ ಮಾಡಬೇಕಾದರೆ ನಾವು ಅದನ್ನು ಕೇವಲ ಒಂದು ವಿಚಾರ ಅಥವಾ ಅಭಿಪ್ರಾಯವಾಗಿ ಗಣನೆಗೆ ತೆಗೆದುಕೊಳ್ಳದೆ ನಮ್ಮನ್ನು ಅಂತರ್ಮುಖರಾಗಿಸಲು ಅದೇ ನೀಡಿದ ಅತ್ಯಂತ ಉಪಯುಕ್ತವಾದ ಆಹ್ವಾನವೆಂದು ಪರಿಗಣಿಸಿ ನಾವೇ ಆದ ನಮ್ಮ ಅಸ್ತಿತ್ವದ ಸನ್ನಿಧಿಯಲ್ಲಿ ನಾವು ಯಾವಾಗಲೂ ಇರುವಂತೆ ಪ್ರೇರೇಪಿಸುವ ಒಂದು ಮಹಾ ಚೈತನ್ಯ ಶಕ್ತಿ ಎಂದು ಪರಿಗಣಿಸಬಹುದು. ಇದು ಹೇಗೆ ಸಾಧ್ಯ ಎಂಬುದನ್ನು ಈಗ ಪ್ರಾಯೋಗಿಕವಾಗಿ ಪರಿಶೀಲಿಸೋಣ. ಟು ರಿಫ್ಲೆಕ್ಟ್ ಮೋರ್ ಡೀಪ್ಲಿ ಆನ್ ಟ್ರಾನ್ಸೆಂಡೆಂಟ್ ಕಾನ್ಷಿಯಸ್ನೆಸ್, we can approach it not as an idea but as a living invitation to turn inward and rest in what is always present, your own being. Let us now examine this experimentally. ಆಲೋಚನೆ ಮಾಡುವ ಸ್ಥಿತಿಯಿಂದ ನಿಮ್ಮನ್ನು ವಿವೇಚನೆಯಿಂದ ವಿಚಾರ ಮಾಡುವ ಸ್ಥಿತಿಗೆ ಬದಲಾಯಿಸಿಕೊಳ್ಳಿ. ಪ್ರಜ್ಞೆ ಎಂದರೇನು ಎಂಬುದನ್ನು ವಿಶ್ಲೇಷಿಸುವ ಬದಲು ಶಾಂತವಾಗಿ ಮತ್ತು ಮೌನವಾಗಿ ಕುಳಿತು ನೀವೇ ಸಾಕ್ಷಾತ್ತಾಗಿ ಪ್ರಜ್ಞೆಯಿಂದ ಇರುವವರು ಎಂಬ ಸತ್ಯವನ್ನು ವಿಶ್ಲೇಷಿಸಿ. ಎಲ್ಲವೂ ನಿಮ್ಮಿಂದಲೇ ಅರಿಯಲ್ಪಡುವುದೇ ವಿನಃ ನಿಮ್ಮಿಂದಲೇ ಅರಿಯಲ್ಪಡುವ ಯಾವುದೂ ನೀವಲ್ಲ ಮತ್ತು ಯಾವುದೇ ಪ್ರಯತ್ನವಿಲ್ಲದೆ ಈ ಅರಿವು ಇಲ್ಲಿಯೇ ಈ ಕ್ಷಣದಲ್ಲೇ ಇದೆ ಎಂಬ ಸತ್ಯವನ್ನು ಗಮನಿಸಿ. ಹೀಗೆ ಮಾಡಿದಾಗ ಬಾಹ್ಯ ವಿದ್ಯಮಾನಗಳನ್ನು ದಿಟ್ಟಿಸಿ ಗಮನಿಸುವ ನಿಮ್ಮ ಸ್ವಭಾವವು ಆಂತರ್ಯದ ಉಪಸ್ಥಿತಿಯೆಡೆಗೆ, ಶುದ್ಧ ಇರುವಿಕೆಯೆಡೆಗೆ ಸೂಕ್ಷ್ಮವಾಗಿ ಪಲ್ಲಟಗೊಳ್ಳುತ್ತದೆ. ಶಿಫ್ಟ್ ಯುವರ್ ಸೆಲ್ಫ್ ಫ್ರಮ್ ಥಿಂಕಿಂಗ್ ಟು ಸೆನ್ಸಿಂಗ್. Instead of analyzing what consciousness is, sit quietly and feel that you are conscious. Notice not what you are aware of, but that awareness itself is effortlessly here and now. That subtle shift turns the gaze from outward phenomena to inward presence. ಇಲ್ಲಿಯವರೆಗೆ ಕಲ್ಪಿಸಿಕೊಂಡ ಎಲ್ಲಾ ಗುರುತುಗಳ ಎಲ್ಲೆಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ. ನಾನು ನಾನು ಎಂಬುದಾಗಿ ಹೇಳುವಾಗ ನಾನು ಎಂಬುದನ್ನು ನಾನು ನಿಜವಾಗಿಯೂ ಏನೆಂಬುದಾಗಿ ಅರ್ಥೈಸುತ್ತೇನೆ. ನನಗಿದೆ ಎಂದು ಇಲ್ಲಿಯವರೆಗೆ ಕಲ್ಪಿಸಿಕೊಂಡ ನನ್ನ ಪೂರ್ವಚರಿತ್ರೆ, ಹೆಸರು, ಸಂಬಂಧಗಳು, ಇಲ್ಲಿಯವರೆಗೆ ಅಭಿನಯಿಸಿದ ಪಾತ್ರಗಳು ಮತ್ತು ಆಲೋಚನೆಗಳು ಮೊದಲಾದ ಎಲ್ಲಾ ವಿವರಣೆಗಳನ್ನು ನಾನು ಸಂಪೂರ್ಣವಾಗಿ ಕೈಬಿಟ್ಟಾಗ ಏನು ಉಳಿಯುತ್ತದೆ ಎಂಬ ಪ್ರಶ್ನೆಗಳನ್ನು ನಿಮ್ಮೊಳಗೆ ನೀವು ನಯವಾಗಿ ಮೃದುವಾಗಿ ನಿಮ್ಮನ್ನೇ ಕೇಳಿಕೊಳ್ಳಿ. ಈ ಪ್ರಶ್ನೆಗಳನ್ನು ನಿಮಗೆ ನೀವೇ ಹಾಕಿಕೊಂಡ ಕ್ಷಣವೇ ಉಂಟಾದ ಬಿಡುವಿನಲ್ಲಿ, ಅಂತರದಲ್ಲಿ, ವಿರಾಮದಲ್ಲಿ ಸುಮ್ಮನಿರಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಮನಸ್ಸು ಕೊಡದೆ ಮೌನವೇ ಉತ್ತರಿಸಲಿ. ಶಾಂತಿಯಿಂದ ಸುಮ್ಮನೆ ಗಮನಿಸಿ. Explore the edge of identity imagined. Ask yourself gently
when I say I, what do I really mean? What remain when I let go of all descriptions, name, history, roles and thoughts? Sit in that pause, in that silence. Let the silence answer, not the mind. Just observe peacefully. ಶಾಂತಿ ಮತ್ತು ಸಂತೋಷವು ಯಾವುದೇ ಕಾರಣವಿಲ್ಲದೆ ಉದ್ಭವಿಸುವುದನ್ನು ಸುಮ್ಮನೆ ಗಮನಿಸಿ. ಉಪನಿಷತ್ತುಗಳು ಮತ್ತು ರಮಣ ಮಹರ್ಷಿಗಳು ಹೇಳಿದಂತೆ ನಿಮ್ಮ ಕೇಂದ್ರ ಸ್ವಭಾವವೇ ಶಾಂತಿ ಮತ್ತು ಸಂತೋಷವಾಗಿದ್ದರೆ, ಅದರ ಜ್ಞಾನವಿಲ್ಲದಾಗ, ಅದರ ಅರಿವಿಲ್ಲದಿರುವಾಗ ಅದು ಎಲ್ಲಿಗೆ ಹೋಗುತ್ತದೆ, ಅದೆಲ್ಲಿ ಇರುತ್ತದೆ, ಅಥವಾ ಅದು ಕೇವಲ ಮುಚ್ಚಲ್ಪಟ್ಟಿರುತ್ತದೆಯೇ? ಯಾವುದೇ ಸನ್ನಿವೇಶ ಅಥವಾ ಸಂದರ್ಭವನ್ನು ಅವಲಂಬಿಸಿರದೆ ಅದನ್ನು ಅನ್ವೇಷಿಸುವ ಎಲ್ಲಾ ಪ್ರಯತ್ನಗಳು ಇಲ್ಲವಾದಾಗ ತನ್ನಷ್ಟಕ್ಕೆ ತಾನೇ ಸಲೀಸಾಗಿ ಸರಳವಾಗಿ ಯಾವುದೇ ತೊಡಕಿಲ್ಲದೆ ಪ್ರಶಾಂತವಾಗಿ ಬೆಳಗುತ್ತಿರುವ ಆನಂದ ನಿಮ್ಮ ಅನುಭವಕ್ಕೆ ಬರುತ್ತಿದೆಯೇ? ವಾಚ್ ಹೌ ಪೀಸ್ ಅಂಡ್ ಹ್ಯಾಪಿನೆಸ್ ಅರೈಸ್ ವಿತೌಟ್ ಎನಿ ಕಾಸ್. If your central nature is peace and happiness, as Upanishads and Ramana Maharshi say, where does it go and where does it stay when it is not felt or experienced? Or is it just veiled? Can you experience the quiet peace and joy that are not dependent on any circumstance or event, but shines simply ease when all seeking subsides? ನೀವೇ ಆಗಿರುವ ಆತ್ಮಸ್ವರೂಪವು ತನ್ನನ್ನು ತಾನೇ ಗಮನಿಸುತ್ತಿದೆ ಎಂದು ಪರಿಗಣಿಸಿ. ನೀವು ಪ್ರಜ್ಞೆಯನ್ನು ಗ್ರಹಿಸಬೇಕಾಗಿಲ್ಲ. ವಾಸ್ತವವಾಗಿ ಇದು ಸಾಧ್ಯವೂ ಇಲ್ಲ. ಆದರೆ ನೀವು ಪ್ರಜ್ಞೆಯಲ್ಲದ ಎಲ್ಲವನ್ನೂ ಪೂರ್ಣವಾಗಿ ಬಿಟ್ಟು ಬಿಡುವುದು ಸಾಧ್ಯವಿದೆ. ಇದು ಸಾಧ್ಯವಾದಾಗ ಏನು ಉಳಿಯುತ್ತದೋ ಅದರೊಳಗೆ ಉಳಿಯುವುದು ಪ್ರಜ್ಞೆಯೇ. ಆದುದರಿಂದ ಪ್ರಜ್ಞೆಯು ತಾನಿರುವುದರ ಮೂಲಕ ತನ್ನನ್ನೇ ತಾನು ತಿಳಿಯುತ್ತದೆ. ಕನ್ನಡಿಯು ತನ್ನೆದುರಿಗೆ ಏನೂ ಇಲ್ಲದಿದ್ದಾಗ ತನ್ನದೇ ಆದ ತನ್ನ ಸ್ಪಷ್ಟತೆಯನ್ನು ಮತ್ತು ಶುದ್ಧತೆಯನ್ನು ಪ್ರತಿಬಿಂಬಿಸುವ ಹಾಗೆ ಇರುವುದು ಈ ಪರಿಶುದ್ಧ ಪ್ರಜ್ಞೆ. ಫೀಲ್ ದಟ್ ದಿ ಸೆಲ್ಫ್ ದಟ್ ಯು ಆರ್ ಈಸ್ ನೋಟಿಸಿಂಗ್ ಇಟ್ ಸೆಲ್ಫ್. You don't have to grasp consciousness. In fact, this is not possible. But you can let go of everything that is not consciousness. And in what remains, consciousness is known by being itself. Such pure consciousness is like a pure mirror when nothing is at the front of it, reflecting only its own clarity and purity. ಯಾವುದೇ ಪರಿಶ್ರಮವಿಲ್ಲದಂತೆ ನಿಮ್ಮದೇ ಆದ ನಿಮ್ಮ ಸನ್ನಿಧಿಯಲ್ಲಿ ವಿಶ್ರಮಿಸಿ. ಈ ಕ್ಷಣದಲ್ಲಿ ಏನನ್ನೂ ಮಾಡಬೇಡಿ. ಅದನ್ನು ಸುಧಾರಿಸಲು ಪ್ರಯತ್ನಿಸದಿರಿ. ಈ ಕ್ಷಣ ಹೇಗಿದೆಯೋ ಹಾಗೆಯೇ ಅದನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳಿ. ಅದಕ್ಕೆ ಯಾವುದೇ ಶೀರ್ಷಿಕೆ ಕೊಡದಿರಿ. ಯಾವುದೇ ಗುರುತುಪಟ್ಟಿ ಅಂಟಿಸದಿರಿ. ಯಾವುದನ್ನೂ ಬೆನ್ನಟ್ಟಬೇಡಿ. ಎಲ್ಲವನ್ನೂ ಅವುಗಳ ಪಾಡಿಗೆ ಅವುಗಳನ್ನು ಬಿಡಿ. ನಿರಾವಲಂಬನ ಸ್ಥಿತಿಯ ಈ ನಿಮ್ಮ ಇರುವಿಕೆಯಲ್ಲಿ ಏನೂ ಕಳೆದು ಹೋಗಿಲ್ಲ. ಏನನ್ನೂ ಸೇರಿಸಬೇಕಿಲ್ಲ ಮತ್ತು ಏನನ್ನೂ ಕಳೆಯಬೇಕಿಲ್ಲ ಎಂಬ ವಾಸ್ತವಿಕತೆಯನ್ನು ಸುಮ್ಮನೆ ಗಮನಿಸಿ. ಪರಿಶುದ್ಧವಾದ ಈ ಕ್ಷಣದ ಮೌನತೆಯ ಸ್ಪಷ್ಟತೆಯೇ ನೀವೇ ಆಗಿರುವ ನಿಮ್ಮ ಬ್ರಹ್ಮ ಸ್ವರೂಪದ
ಮಹಾದ್ವಾರವಾಗಿದೆ. ಪರಿಶುದ್ಧವಾದ ಈ ಕ್ಷಣದ ಮೌನತೆಯ ಸ್ಪಷ್ಟತೆಯೇ ನೀವೇ ಆಗಿರುವ ನಿಮ್ಮ ಬ್ರಹ್ಮ ಸ್ವರೂಪದ ಮಹಾದ್ವಾರವಾಗಿದೆ. ಆದುದರಿಂದ ನಾನೆಂಬ ಶುದ್ಧ ಅರಿವಿನಲ್ಲಿ ನಿಂತು ಆಂತರ್ಯದಲ್ಲಿ ಮೌನವಾಗಿ, ನಾನೆಂಬ ಶುದ್ಧ ಅರಿವಿನಲ್ಲಿ ನಿಂತು ಮೌನವಾಗಿ rest in the pure presence of yourself without effort. Do nothing in this moment. Do not try to improve it. Accept this moment as it is with love. Give it no title, no label. Chase nothing. Let everything be as it is. Just observe the reality that in this state of your pure being, in the state of total freedom, nothing is lost. Nothing needs to be added and nothing needs to be taken away. The clarity of the silence of this pure moment is the chief gateway to your eternal nature, Brahma Swarupa, that you really are. Therefore, stay in the innate sense of I and be silent deeply within. Stay in the sense of I and be silent. ನಾನೆಂಬ ಶುದ್ಧ ಅರಿವಿನಲ್ಲಿ ನಿಂತು ಆಂತರ್ಯದಲ್ಲಿ ಮೌನವಾಗಿ, stay in the innate sense of I and be silent deeply within. ನಾನೆಂಬ ಶುದ್ಧ ಅರಿವಿನಲ್ಲಿ ನಿಂತು ಮೌನವಾಗಿ, stay in the sense of I and be silent. ನಾನೆಂಬ ಶುದ್ಧ ಅರಿವಿನಲ್ಲಿ ನಿಂತು ಆಂತರ್ಯದಲ್ಲಿ ಮೌನವಾಗಿ, stay in the innate sense of I and be silent deeply within. ನಾನೆಂಬ ಶುದ್ಧ ಅರಿವಿನಲ್ಲಿ ನಿಂತು ಮೌನವಾಗಿ, stay in the sense of I and be silent. ಮೌನವಾಗಿ, be silent. ಮೌನವಾಗಿ, be silent. ಮೌನವಾಗಿ, be silent.
ಮೌನವಾಗಿ ಬಿ ಸೈಲೆಂಟ್. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಬಿ ಹ್ಯಾಪಿ, ಬಿ ಪೀಸ್ಫುಲ್, ಬಿ ಬ್ಲಿಸ್ಫುಲ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರ ಜಂಗಮಂ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ